ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇರ್. ಇಂದು ನಾವು ಕೇಂದ್ರ ಪ್ರವೃತ್ತಿಯ ಅಳತೆಯನ್ನ ಕಲಿಯಲಿದ್ದೇವೆ. ಅಂಕಿಅಂಶಗಳ ಜಗತ್ತಿನಲ್ಲಿ ಡೇಟಾವನ್ನ ಅರ್ಥೈಸಲು ಮತ್ತು ವಿಶ್ಲೇಷಿಸಲು ಕೇಂದ್ರ ಪ್ರವೃತ್ತಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳುವುದು ನಿರ್ಣಾಯಕವಾಗಿದೆ. ಡೇಟಾ ಸೆಟ್ನಲ್ಲಿ ವಿಶಿಷ್ಟ ಅಥವಾ ಕೇಂದ್ರೀಯ ಮೌಲ್ಯವನ್ನ ಗುರುತಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮತ್ತು ಅರ್ಥಪೂರ್ಣ ತೀರ್ಮಾನಗಳನ್ನ ತೆಗೆದುಕೊಳ್ಳಲು ಇದು ನಮಗೆ ಅನುಮತಿಸುತ್ತೆ. ಈ ಪಾಠದಲ್ಲಿ ನಾವು ಕೇಂದ್ರೀಯ ಪ್ರವೃತ್ತಿಯ 3 ಮೂಲಭೂತ ಕ್ರಮಗಳನ್ನ ಪರಿಶೀಲಿಸುತ್ತೇವೆ: ಸರಾಸರಿ, ಮಧ್ಯಮ, ಮಧ್ಯಮ ಮೌಲ್ಯ ಮತ್ತು ಮೋಡ್. ಈ ಕ್ರಮಗಳು ಶೈಕ್ಷಣಿಕ ಸಂಶೋಧನೆ, ವ್ಯಾಪಾರ ಅಥವಾ ದೈನಂದಿನ ಜೀವನದ ಸಂದರ್ಭದಲ್ಲಿ ಡೇಟಾವನ್ನ ಅರ್ಥ ಮಾಡಿಕೊಳ್ಳಲು ಬಯಸುವ ಯಾರಿಗಾದರೂ ಅಗತ್ಯ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಕಲಿಕೆಯ ಉದ್ದೇಶಗಳು: ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅರ್ಥ, ಮಧ್ಯಮ, ಮೋಡ್. ಕೀವರ್ಡ್ಗಳು: ಅರ್ಥ, ಮಧ್ಯಮ, ಮೋಡ್. ಸಂಚಿತ ಆವರ್ತನ, ಸರಾಸರಿ, ಅವಲೋಕನಗಳು, ಮಧ್ಯಮ ಮೌಲ್ಯ. ಡೇಟಾ ಸೆಟ್. ಈಗ ನಾವು ಗುಂಪು ಮಾಡದ ಡೇಟಾದ ಕೇಂದ್ರ ಪ್ರವೃತ್ತಿಯ ಅಳತೆ ಏನೆಂದು ನೋಡೋಣ. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಡೇಟಾ ಸೆಟ್ನ ಕೇಂದ್ರ ಅಥವಾ ಸರಾಸರಿಯನ್ನ ವಿವರಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಳಸುವ ಮೂಲಭೂತ ಸಂಖ್ಯಾಶಾಸ್ತ್ರೀಯ ಸಾಧನಗಳಾಗಿವೆ. ಡೇಟಾ ಪಾಯಿಂಟ್ಗಳಲ್ಲಿ ವಿಶಿಷ್ಟ ಅಥವಾ ಕೇಂದ್ರ ಮೌಲ್ಯವನ್ನ ಕಂಡುಹಿಡಿಯಲು ಅವು ನಮಗೆ ಸಹಾಯ ಮಾಡುತ್ತವೆ. ಇದು ಮಾಹಿತಿಯ ಅರ್ಥವನ್ನ ಮಾಡಲು, ನಿರ್ಧಾರಗಳನ್ನ ಮಾಡಲು ಅಥವಾ ಮಾದರಿಗಳನ್ನ ಗುರುತಿಸಲು ಅಗತ್ಯವಾಗಿರುತ್ತೆ. ಕೇಂದ್ರ ಪ್ರವೃತ್ತಿಯ 3 ಪ್ರಾಥಮಿಕ ಕ್ರಮಗಳಿವೆ: ಅರ್ಥ, ಮಧ್ಯಮ, ಮೋಡ್. ಈಗ ಅರ್ಥ ಅಂದ್ರೆ ಏನು ಮತ್ತು ಡೇಟಾ ಸೆಟ್ನ ಸರಾಸರಿಯನ್ನ ಹೇಗೆ ವಿವರವಾಗಿ ಕಂಡುಹಿಡಿಯುವುದು ಎಂದು ತಿಳಿಯೋಣ. ಸರಾಸರಿ. ಸರಾಸರಿ ಕೇಂದ್ರ ಪ್ರವೃತ್ತಿಯ ಸಾಮಾನ್ಯ ಅಳತೆಯಾಗಿದೆ. ಡೇಟಾ ಸೆಟ್ನಲ್ಲಿರುವ ಎಲ್ಲಾ ಮೌಲ್ಯಗಳನ್ನ ಸೇರಿಸುವ ಮೂಲಕ ಮತ್ತು ಒಟ್ಟು ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸುವ ಮೂಲಕ ಇದನ್ನ ಲೆಕ್ಕ ಹಾಕಲಾಗುತ್ತೆ. ಸರಾಸರಿಯು ಬ್ಯಾಲೆನ್ಸ್ ಪಾಯಿಂಟ್ ಅಥವಾ ಡೇಟಾದ ಅಂಕಗಣಿತದ ಕೇಂದ್ರವನ್ನ ಒದಗಿಸುತ್ತೆ. ಇದನ್ನ x ನಿಂದ ಸೂಚಿಸಲಾಗುತ್ತೆ. x is equal to sum of all the observations, total number of observations is equal to x. ಗುಂಪು ಮಾಡದ ಆವರ್ತನ ವಿತರಣೆಗಾಗಿ ಒಬ್ಬರು ಈ ಸೂತ್ರವನ್ನ ಬಳಸಬಹುದು. Mean of x is equal to sum of all the observations, total number of observations is equal to ಉದಾಹರಣೆಯನ್ನ ಪರಿಹರಿಸುವ ಮೂಲಕ ಡೇಟಾ ಸೆಟ್ನ ಸರಾಸರಿಯನ್ನ ಹೇಗೆ ಕಂಡುಹಿಡಿಯುವುದು ಎಂದು ಈಗ ನಾವು ನೋಡ್ತೇವೆ. 10 ಪಂದ್ಯಗಳ ಸರಣಿಯಲ್ಲಿ ತಂಡವು ಈ ಕೆಳಗಿನ ಸಂಖ್ಯೆಯ ಗೋಲುಗಳನ್ನ ಗಳಿಸಿದೆ. 2, 3, 4, 5, 0, 1, 3, 3, 4, 3. ಪರಿಹಾರ: ಒಟ್ಟು ಪಂದ್ಯಗಳ ಸಂಖ್ಯೆ n is equal to 10 ನೀಡಲಾಗಿದೆ.
ನಮಗೆ ತಿಳಿದಿದೆ ಮೀನ್ ಎಕ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. x is equal to x1 plus x2 plus x3 plus up to plus xnn is equal to I is equal to 1n xin. n ನ ಮೌಲ್ಯ ನಮಗೆ ತಿಳಿದಿದೆ, xi ಮೌಲ್ಯವನ್ನ ಕಂಡುಹಿಡಿಯಿರಿ. ಈಗ ಸರಾಸರಿ ಸೂತ್ರದಲ್ಲಿ xi ಮತ್ತು n ನ ಮೌಲ್ಯವನ್ನ ಬದಲಿಸಿ ನಂತರ ನಾವು ಪಡಿತೇವೆ x is equal to x is equal to 2.8. ನೀಡಿರುವ ಡೇಟಾಗೆ ಸರಾಸರಿ x is equal to 2.8. ಗಮನಿಸಿ, ಡೇಟಾ ಸೆಟ್ ಚಿಕ್ಕದಾಗಿದ್ದರೆ ಈ ವಿಧಾನವು ಪರಿಣಾಮಕಾರಿಯಾಗುತ್ತೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಶಾಲೆಯ 9ನೇ ತರಗತಿಯ 30 ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ. ಪರಿಹಾರ: ನೀಡಿರುವ ಕೋಷ್ಟಕವು ಗುಂಪು ಮಾಡದ ಆವರ್ತನ ಕೋಷ್ಟಕವಾಗಿದೆ. ನಾವು ಹಿಂದಿನ ವಿಧಾನವನ್ನ ಅನುಸರಿಸಬಹುದು. ಆದ್ರೆ ಡೇಟಾ ಸೆಟ್ ದೊಡ್ಡದಾಗಿರೋದ್ರಿಂದ ಇದು ಬೇಸರವನ್ನುಂಟು ಮಾಡುತ್ತೆ. ಆದ್ರಿಂದ ಈ ಕೆಳಗಿನ ಡೇಟಾದ ಸರಾಸರಿಯನ್ನ ಕಂಡುಹಿಡಿಯಲು ನಾವು ಇದೇ ವಿಧಾನವನ್ನ ಅನುಸರಿಸ್ತೇವೆ. ಮೊದಲು ವಿದ್ಯಾರ್ಥಿಯ ಅಂಕಣದೊಂದಿಗೆ ಅಂಕಗಳ ಕಾಲಮ್ ಅನ್ನ ಗುಣಿಸಿದಾಗ ನಾವು ಫಿಕ್ಸಿಯನ್ನ ಪಡಿತೇವೆ. ಗುಂಪು ಮಾಡದ ಆವರ್ತನ ವಿತರಣಾ ಕೋಷ್ಟಕದ ಸರಾಸರಿ ಸೂತ್ರವನ್ನ ನಾವು ತಿಳಿದಿದ್ದೇವೆ. ಅಂದ್ರೆ ಮೀನ್ x is equal to sum of all the observations total number of observations is equal to ಈಗ ಫಿಕ್ಸಿಯ ಸಂಕಲನವನ್ನ ಪಡೆಯಲು ಫಿಕ್ಸಿ ಕಾಲಂನ ಎಲ್ಲಾ ಮೌಲ್ಯಗಳನ್ನ ಸೇರಿಸಿ, ಅಲ್ಲದೆ ಒಟ್ಟು ವೀಕ್ಷಣೆಗಳ ಸಂಖ್ಯೆಯನ್ನ ಪಡೆಯಲು FI ಕಾಲಂನ ಎಲ್ಲಾ ಮೌಲ್ಯಗಳನ್ನ ಸೇರಿಸಿ ಈಗ ಸೂತ್ರದಲ್ಲಿ ಮೌಲ್ಯಗಳನ್ನ ಬದಲಿಸಿ. ನಂತರ ನಾವು ಪಡಿತೇವೆ 177930 is equal to 59.3. ಈಗ ನಾವು ಮಾಧ್ಯಮವನ್ನ ವಿವರವಾಗಿ ಕಲಿತೇವೆ. ಮಧ್ಯಮ ಮೌಲ್ಯ ಡೇಟಾವನ್ನ ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯಮ ಮೌಲ್ಯವಾಗಿದೆ. ಕ್ರಮದಲ್ಲಿ ಜೋಡಿಸಿದಾಗ ಇದು ಮಧ್ಯಮ ಹೆಚ್ಚಿನ ವೀಕ್ಷಣೆಗಳ ಮೌಲ್ಯವಾಗಿದೆ.
ಗುಂಪು ಮಾಡದ ಡೇಟಾದ ಸರಾಸರಿಯನ್ನ ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತೆ. ಒಂದು ಉದಾಹರಣೆಯನ್ನ ನೋಡೋಣ. ಪಂದ್ಯಗಳ ಸರಣಿಯಲ್ಲಿ ಕಬಡ್ಡಿ ತಂಡ ಗಳಿಸಿದ ಅಂಕಗಳು ಇಂತಿವೆ: 17272715514810244810871828. ತಂಡವು ಗಳಿಸಿದ ಪಾಯಿಂಟ್ನ ಸರಾಸರಿಯನ್ನ ಹುಡುಕಿ. ಪರಿಹಾರ: ತಂಡವು ಗಳಿಸಿದ ಅಂಕಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಿ ನಾವು ಪಡಿತೇವೆ 2 5 7 7 8 8 10 10 14 15 17 18 24 27 28 48. ಇಲ್ಲಿ 16 ಪದಗಳಿವೆ. ಅದು n is equal to 16 ಸಮ ಸಂಖ್ಯೆಯಾಗಿದೆ. ಆದ್ರಿಂದ ಮಧ್ಯಮವು 8ನೇ ಮತ್ತು 9ನೇ ಪದದ ಮೌಲ್ಯಗಳ ಸರಾಸರಿಯಾಗಿದೆ. ಹಾಗಾಗಿ ಕಬಡ್ಡಿ ತಂಡ ಗಳಿಸಿದ ಸರಾಸರಿ ಅಂಕ 12 ಆಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಗಳಿಸಿದ ಶತಕಗಳು ಮತ್ತು ವಿಶ್ವದ ಕ್ರಿಕೆಟಿಗರ ಸಂಖ್ಯೆಯನ್ನ ಕೆಳಗೆ ನೀಡಲಾಗಿದೆ. ನೀಡಿರುವ ಡೇಟಾದ ಸರಾಸರಿಯನ್ನ ಹುಡುಕಿ. ಪರಿಹಾರ: ಮಧ್ಯವನ್ನ ಕಂಡುಹಿಡಿಯಲು ನಾವು ಆವರ್ತನಗಳನ್ನ ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಬೇಕಾಗಿದೆ. ನಂತರ ನಾವು ಡೇಟಾದ ಮಧ್ಯದ ಸ್ಥಾನವನ್ನ ಕಂಡುಹಿಡಿಯಬಹುದು. ಆದ್ರೆ ಈ ಪ್ರಶ್ನೆಯಲ್ಲಿ ಆವರ್ತನಗಳನ್ನ ಸೇರಿಸಿದಾಗ ನಾವು ಒಟ್ಟು 139 ಪಡಿತೇವೆ. ಈಗ ನಾವು 5 5 5 5 56 ಬಾರಿ ಮತ್ತು 10 10 10 ಅನ್ನ 23 ಬಾರಿ ಬರೆಯಬೇಕು ಮತ್ತು ಅದೇ ರೀತಿ ನಾವು ಎಲ್ಲಾ ಅಂಕಗಳಿಗೆ ಬರೆಯಬೇಕು. ಅವುಗಳನ್ನ ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಲು ಇದು ಒಂದು ದೊಡ್ಡ ಡೇಟಾ ಸಮಯವನ್ನ ತೆಗೆದುಕೊಳ್ಳುತ್ತೆ ಮತ್ತು ನಾವು ತಪ್ಪಾಗಿ ಎಣಿಸುವ ಅವಕಾಶನೂ ಇರುತ್ತೆ. ಆದ್ರಿಂದ ನಾವು ಸಂಚಿತ ಆವರ್ತನದೊಂದಿಗೆ ಹೋಗ್ತೇವೆ, ಅಂದ್ರೆ ಒಟ್ಟು ಆವರ್ತನಗಳ ಚಾಲನೆಯಲ್ಲಿ. ಈಗ 3 ಕಾಲಂಗಳನ್ನ ಶತಕಗಳ ಸಂಖ್ಯೆಗೆ, ಇನ್ನೊಂದು ಕ್ರಿಕೆಟಿಗರ ಸಂಖ್ಯೆಗೆ ಮತ್ತು ಕೊನೆಯದನ್ನ ಸಂಚಿತ ಆವರ್ತನಕ್ಕಾಗಿ ಬರೆಯಿರಿ. ಸಂಚಿತ ಆವರ್ತನದ ಮೊದಲ ಸಾಲಿನಲ್ಲಿ ಮೌಲ್ಯವು ಒಂದೇ ಆಗಿರುತ್ತೆ, ಅಂದ್ರೆ
ಸಂಚಿತ ಆವರ್ತನದ 4ನೇ ಸಾಲಿನಲ್ಲಿ ಮೌಲ್ಯವು 118 13 131 ಆಗಿದೆ. ಸಂಚಿತ ಆವರ್ತನದ 5ನೇ ಸಾಲಿನಲ್ಲಿ ಮೌಲ್ಯವು 131 8 139 ಆಗಿದೆ. ಈಗ ಒಟ್ಟು ಆವರ್ತನ n 139 ಇದು ಬೆಸ ಸಂಖ್ಯೆ. ಆದ್ರಿಂದ ಸರಾಸರಿಯು ಸಂಚಿತ ಆವರ್ತನಕ್ಕೆ ಅನುಗುಣವಾದ ಶತಮಾನಗಳ ಸಂಖ್ಯೆಯಾಗಿದೆ. ಕೇವಲ 70ಕ್ಕೆ ಹೆಚ್ಚು ಅಥವಾ ಸಮನಾಗಿರುತ್ತೆ, ಅಂದ್ರೆ 10. ಆದ್ರಿಂದ ಸರಾಸರಿ 10 ಆಗಿದೆ. ಈಗ ನಾವು ಮೋಡ್ ಅನ್ನ ವಿವರವಾಗಿ ಕಲಿಯೋಣ. ಮೋಡ್ ಡೇಟಾ ಸೆಟ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಮೌಲ್ಯವನ್ನ ಮೋಡ್ ಪ್ರತಿನಿಧಿಸುತ್ತೆ. ಅಂದರೆ ಗರಿಷ್ಠ ಆವರ್ತನದೊಂದಿಗೆ ವೀಕ್ಷಣೆಯನ್ನ ಮೋಡ್ ಎಂದು ಕರೆಯಲಾಗುತ್ತೆ. ಈಗ ಒಂದು ಉದಾಹರಣೆಯನ್ನ ನೋಡೋಣ. 14 25 14 28 18 17 18 14 23 22 14 18ರ ಮೋಡ್ ಅನ್ನ ಹುಡುಕಿ. ಪರಿಹಾರ: ಮೊದಲಿಗೆ ನಾವು ಈ ಡೇಟಾವನ್ನ ಈ ಕೆಳಗಿನ ರೂಪದಲ್ಲಿ ಜೋಡಿಸ್ತೇವೆ. ಇಲ್ಲಿ 14 ಹೆಚ್ಚಾಗಿ ಸಂಭವಿಸುತ್ತದೆ, ಅಂದರೆ 4 ಬಾರಿ. ಆದ್ರಿಂದ ಮೋಡ್ 14 ಆಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. 15 ವಿದ್ಯಾರ್ಥಿಗಳಿಗೆ ನೀಡಿದ ವಿಜ್ಞಾನ ಪರೀಕ್ಷೆಯಲ್ಲಿ ಈ ಕೆಳಗಿನ ಅಂಕಗಳನ್ನ ದಾಖಲಿಸಲಾಗಿದೆ. ಪರಿಹಾರ: ಮೊದಲಿಗೆ ನಾವು ಈ ಡೇಟಾವನ್ನ ಈ ಕೆಳಗಿನ ರೂಪದಲ್ಲಿ ಜೋಡಿಸ್ತೇವೆ. ಇಲ್ಲಿ 52 ಹೆಚ್ಚಾಗಿ ಸಂಭವಿಸುತ್ತದೆ, ಅಂದ್ರೆ 3 ಬಾರಿ. ಆದ್ರಿಂದ ಮೋಡ್ 52 ಆಗಿದೆ. ವಿದ್ಯಾರ್ಥಿಗಳೇ, ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಸರಾಸರಿ ಡೇಟಾ ಸೆಟ್ನಲ್ಲಿರುವ ಎಲ್ಲಾ ಮೌಲ್ಯಗಳನ್ನ ಸೇರಿಸುವ ಮೂಲಕ ಮತ್ತು ಒಟ್ಟು ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸುವ ಮೂಲಕ ಇದು ಕಂಡುಬರುತ್ತೆ. x is equal to sum of all the observations, total number of observations is ಗುಂಪಾಗದ ಆವರ್ತನ ವಿತರಣೆಗಾಗಿ ಸರಾಸರಿ ಆಫ್ x is equal to ಮಧ್ಯದ ಇದು ಮಧ್ಯದ ಹೆಚ್ಚಿನ ಅವಲೋಕನಗಳ ಮೌಲ್ಯವಾಗಿದೆ.
n ಸಮಸಂಖ್ಯೆಯಾಗಿದ್ದರೆ ಸರಾಸರಿ ಇಸ್ ಈಕ್ವಲ್ ಟು ಮೌಲ್ಯಗಳ ಸರಾಸರಿ ಮೋಡ್ ಹೆಚ್ಚಾಗಿ ಕಂಡುಬರುವ ವೀಕ್ಷಣೆಯಾಗಿದೆ.